ಎಲ್ಲರಿಗೂ ಪ್ರಜೆಗಳ ಪ್ರೀತಿದವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ರೆ ಮನೆ ಭಾವಿಸ್ತಾನೆ. ಇವತ್ತು ದೇವರ ವಾಕ್ಯದ ಕುರಿತು ನಾವು ಮಾತಾಡೋಣ. ದೇವರ ನಮ್ಮ ಜೊತೆ ಏನ್ ಮಾತಾಡೋಕೆ ಯೋಚನೆ ಮಾಡಿದ್ದಾನೆ ಅದರ ಕುರಿತು ಮಾತಾಡೋಣ. ಇವತ್ತು ನಮ್ಮ ನಂಬಿಕೆ ಕೊರತೆ ಆಗಿದೆಯಾ? ನಮ್ಮ ಕಷ್ಟಗಳು, ನಮ್ಮ ದುಃಖಗಳು ಬರುವ ಮುಖಾಂತರ ನಾವಿವತ್ತು ಬಿದ್ದವರಂತವರಾಗಿದ್ದೀವ? ಇವತ್ತು ನಾವು ದೇವರ ವಾಕ್ಯ ಓದಿಕೊಳ್ಳೋಣ. ಮತ್ತಾಯ 8ನೇ ಅಧ್ಯಾಯ 26ನೇ ವಚನ. ಎಲೆಯ ಅಲ್ಪ ವಿಶ್ವಾಸಿಗಳೇ, ಏಕಧೈರ್ಯಗೊಳ್ಳುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು, ಆಗ ಎಲ್ಲವೂ ಶಾಂತವಾಯಿತು. ನೋಡಿ ಪ್ರೀತಿದವರ ಮಕ್ಕಳೇ, ಶಿಷ್ಯರು ಮತ್ತೆ ದೇವರು ಒಂದು ಹಡಗದಲ್ಲಿ ಕೂತಿದ್ರು. ಆ ಹಡಗದಲ್ಲಿ ಕೂತಿರುವಾಗ ಅಲೆಗಳು ಮತ್ತೆ ಸಮುದ್ರ, ಗಾಳಿ ತುಂಬಾ ಅಲ್ಲೋಲ ಕಲವಾಗೋದಕ್ಕೆ ಸ್ಟಾರ್ಟ್ ಆಯ್ತು ಪ್ರೀತಿದವರ ಮಕ್ಕಳೇ. ಹಾಗಾಗುವಾಗ ದೇವರು ಆ ದೋಣಿಯಲ್ಲಿ ಮಲ್ಕೊಂಡಿರ್ತಾನೆ. ಶಿಷ್ಯರೆಲ್ಲರೂ ಎದ್ದು ಗಾಬರಿಯಾಗಿ ದೇವರನ್ನ ಎಬ್ಬಿಸ್ತಾರೆ. ಯೇಸುವೇ, ನಮ್ಮನ್ನು ಕಾಪಾಡು, ಇಲ್ಲ ನಾವು ಸತ್ತು ಹೋಗ್ತೇವೆ, ನಾವು ಉಳಿಯುವುದಿಲ್ಲ ಎಂಬುದಾಗಿ ದೇವರ ಆ ಕ್ಷಣ ಎದ್ದು ಆ ಸಮುದ್ರಕ್ಕೆ ಆ ಗಾಳಿ ಗದರಿಸ್ತಾನೆ, ಶಾಂತವಾಗು ಎಂಬುದಾಗಿ. ಆ ಸಮುದ್ರ ಮತ್ತೆ ಗಾಳಿ ಶಾಂತ ಆಗುತ್ತೆ ಪ್ರೀತಿದವರ ಮಕ್ಕಳೇ. ಆಗ ದೇವರು ಹೇಳ್ತಾನೆ, ಏ ಅಲ್ಪ ವಿಶ್ವಾಸಿಗಳೇ, ಏಕ ಧೈರ್ಯ ಕಳ್ಕೊಂಡ್ರಿ ಎಂಬುದಾಗಿ. ಇವತ್ತು ನೀವು ಧೈರ್ಯ ಕಳ್ಕೊಂಡಾದ್ರೆ ನೋಡಿ ಪ್ರೀತಿದವರ ಮಕ್ಕಳು, ಇವತ್ತು ನಾವು ಕಷ್ಟದಲ್ಲಿ ಬೀಳುವಂತವರಾಗಿದ್ದೇವೆ. ನೀನು ದೇವರನ್ನು ಸಂಪೂರ್ಣವಾಗಿ ನಂಬುವಾಗ ಎಂತೆ ಕಷ್ಟ ಬರಲಿ, ಎಂತೆ ದುಃಖ ಬರಲಿ, ಎಂತೆ ನೋವು ಬರಲಿ, ನಾವು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆಟ್ಟ ಕಾರಣ ಅವುಗಳು ನಮ್ಮನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ ಪ್ರೀತಿದವರ ಮಕ್ಕಳೇ. ಹಾಗಾಗಿ ನಾವು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಬೇಕು. ಆ ಶಿಷ್ಯರು ದೇವರ ಜೊತೆ ಊಟ ಮಾಡ್ತಿದ್ರು, ದೇವರ ಜೊತೆ ಮಲ್ಕೊಳ್ತಿದ್ರು, ದೇವರ ಅದ್ಭುತ ಕಾರ್ಯಗಳನ್ನು ನೋಡ್ತಿದ್ರು. ಆದಾಗಿ ಸಹ ಅವರು ಧೈರ್ಯ ಕಳ್ಕೊಂಡು ಪ್ರೀತಿದವರ ಮಕ್ಕಳೇ, ಇವತ್ತು ನೀನು ಧೈರ್ಯ ಕಳ್ಕೊಳ್ಳದೆ ಏನೇ ಬಂದ್ರು, ಇವತ್ತು ನಮ್ಮ ಜೀವ ಹೋಗುತ್ತೆ ಎಂಬ ಕ್ಷಣ ಬಂದು ಸಹ ದೇವರ ಮೇಲೆ ನಂಬಿಕೆ ಇಡಬೇಕು ಪ್ರೀತಿದವರ ಮಕ್ಕಳೇ. ನಾವು ಸತ್ತಂತವರಾದ್ರೂ ಸಹ ಆ ಕ್ಷಣದಲ್ಲಿ ಬದುಕಿ ಬರ್ತೇವೆ ಪ್ರೀತಿದವರ ಮಕ್ಕಳೇ. ಅದು ದೇವರ ಮಹಿಮೆಗಾಗಿ. ನೋಡಿ ಪ್ರೀತಿದವರ ಮಕ್ಕಳೇ, ಇವತ್ತು ದೇವ್ರ ನಂಬ್ತಿದೀವ? ದೇವ್ರ ನಂಬುವಾಗ ನಿನ್ನ ಎದುರುಗಡಿರುವ ಗುಡ್ಡಕ್ಕೆ ಏಳು, ಕಿತ್ತುಕೊಂಡು ಹೋಗಿ ಎಂಬುದಾಗಿ ಆ ಗುಡ್ಡ ಕದೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡುವಾಗ ನಿನ್ನ ನೋವುಗಳು ಕದರುತ್ತೆ. ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ನಿನ್ನ ಸಾಲಗಳು ಕದರುತ್ತೆ. ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ನಿನ್ನ ಸೋಲುಗಳು ಕದಲಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರೀತಿದವರ ಮಕ್ಕಳೇ. ಆಗ ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಿ. ಏಕೆಂದ್ರೆ ನಿಮ್ಮಲ್ಲಿರುವ ಶಕ್ತಿ ಸಾಧಾರಣವಾದ ಶಕ್ತಿ ಅಲ್ಲ, ನಿನ್ನಲ್ಲಿರುವ ಶಕ್ತಿ ದಾವೀದನ ಶಕ್ತಿಯಾಗಿದೆ. ಹೇಗೆ ದಾವೀದನು ಒಂದೇ ಕವಣೆ ಏಟಿನಿಂದ ಆ ಗೋಲಿಯಾತನನ್ನು ಕೊಲ್ಲಿದ, ಅದೇ ರೀತಿಯಲ್ಲಿ ನಿನ್ನ ಒಂದು ಪ್ರಾರ್ಥನೆ ಶಬ್ದ ನಿನ್ನ ಸಮಸ್ಯೆಗಳನ್ನು ಕದಲಿಸುತ್ತೆ. ನಿನ್ನ ಒಂದು ಪ್ರಾರ್ಥನೆ ಶಬ್ದ ನಿನ್ನ ಸಾಲವನ್ನು ಕದಲಿಸುತ್ತದೆ. ನಿನ್ನೊಂದು ಪ್ರಾರ್ಥನೆ ಶಬ್ದ ನಿನ್ನ ಒಂದು ಸೋಲು, ನಿನ್ನ ಅನೇಕ ಕಷ್ಟಗಳನ್ನು ಕದಲಿಸಿ ಹೋಗಲಾಡಿಸುತ್ತೆ ಪ್ರೀತಿದವರ ಮಗನೇ. ಹಾಗಾಗಿ ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಿ, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಿ ಎಂಬುದಾಗಿ ಹೇಳುತ್ತಾ ಈ ವಾಕ್ಯ ಮುಗಿಸ್ತಾನೆ ಪ್ರೀತಿದವರ ಮಕ್ಕಳೇ. ಆಮೆನ್.